ಈ ಒಳ್ಳೆ ಹುಡುಗನಿಂದ ಎಲ್ಲರಿಗೂ ನಮಸ್ಕಾರ. ಆ್ಯಂಡ್ ನೀವು ಪ್ರೀತಿ ತೋರಿಸ್ತಾ ಇರೋದಕ್ಕೆ ಮಾತೇ ಬರೋಕತ್ತಿಲ್ಲ. ಯಾಕಂದ್ರೆ ಬಿಗ್ ಫ್ಯಾನ್ ಅಣ್ಣ ಏನು ವಿಡಿಯೋ ಏನೇನು ಮಾಡತ್ತೀರಿ ಭಾಳ ಅದ್ರ ಸಂಬಂಧ ನೋಡ್ರಿ, ವಿಡಿಯೋ ಸಂಬಂಧ ಬೇಕಾಗಿತ್ತದೊಂದು. ಎಲ್ಲೋ ಒಂದು ಮೂಲೆ ಕುಂತ್ಕೊಂಡು ಯೋಚನೆ ಮಾಡಿದ್ದೆ, ನಾನು ಯೂಟ್ಯೂಬ್ದಾಗೂ ಒಂದು ಹೆಸರು ಮಾಡ್ಬೇಕಪ್ಪ ಅಂತ. ವಯಸ್ಸಿನಾಗ ಎಲ್ಲರೂ ನೈಟ್ ಔಟ್ ಅಂತ ಹುಡುಗಿಯರ ಜೊತೆ ಹೋಗ್ತಿರ್ತಾರೆ. ನಾವು ನೋಡ್ರಿ ಪೊಯ್ಕೊಂತ ಎಂಥ ಬಾಳೆ ಬಂದ ನಮ್ಗೆ ಅಂದ್ರೆ ನೀವು ಮುಂದೆ ಬರೋಕ್ಕಾದ್ರೆ ಅಷ್ಟೇ ದೊಡ್ಡ ಮಾತ್ರಿ ಅಂಕ ಇಂಪಾರ್ಟೆಂಟ್. ನಮ್ಮ ಇವಾಗ ಪಟಾಕ್ಷಿ ತೊಗೊಂಡಿದ್ದಾಗೈತಿ, ಅದು ಎಲ್ಲೈತೆ ಇಲ್ಲ ನನ್ನ ಕೈಯಾಗ ಐತಿ. ಆ ಥರ ಏನಿಲ್ಲ ರೀ, ಫ್ರೆಂಡ್ ಇನ್ ನೀಡ್ ಫ್ರೆಂಡ್ ಇನ್ ಡೀಡ್ ಅಂತ ನಾವು ಬದುಕ್ತೀವಿ. ನಮಗೆ ಅವ್ರು ಹಾಕ್ತಾರೆ, ಅವ್ರಿಗೆ ನಾವು ಹಾಕ್ತೀವಿ. ಊಟನೂ ಮಾಡೋಕತ್ತಿಲ್ಲ, ಕಣ್ ತುಂಬ ನಿದ್ದೆನೂ ಮಾಡೋಕತ್ತಿಲ್ಲ. ಆದರೂ ಈ ಲೈಫ್ನ ಮಾತ್ರ ಭಾಳ ಎಂಜಾಯ್ ಮಾಡತ್ತೀನಿ. ಎಲ್ಲ ಕನ್ನಡ ಪ್ರೇಮಿಗಳಿಗೆ ಈ ನಿಮ್ಮ ಒಳ್ಳೆ ಹುಡುಗನಿಂದ ನಮಸ್ಕಾರ ಅಂತ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಚೆಲುವಿನ ಬಲೆಯಲಿ ಒಲವಿನ ಮೀನುನ ಸೆರಗಿನ ಗಿರಿಯಲಿ ವಿಲವಿಲ ಹಾಡುನ. ಈ ಒಳ್ಳೆ ಹುಡುಗನಿಂದ ಎಲ್ಲರಿಗೂ ನಮಸ್ಕಾರ. ಆ್ಯಂಡ್ ನೀವು ಪ್ರೀತಿ ತೋರಿಸ್ತಾ ಇರೋದಕ್ಕೆ ಮಾತೇ ಬರೋಕತ್ತಿಲ್ಲ. ಯಾಕಂದರೆ 20 ದಿವಸದಾಗ 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೀನಿ. ಇವತ್ತು ಆಲ್ರೆಡಿ 550 ನಿಯರ್ ಬಂದೀನಿ. ಭಾಳ ಖುಷಿ ಆಗತೈತಿ. ಏನು ಮಾತಾಡ್ಬೇಕಂತನೂ ಗೊತ್ತಾಗತ್ತಿಲ್ಲ ಖುಷಿಗೆ. ಎಲ್ಲೋ ಒಂದು ಮೂಲೆ ಕುಂತ್ಕೊಂಡು ಯೋಚನೆ ಮಾಡಿದ್ದೆ, ನಾನು ಯೂಟ್ಯೂಬ್ದಾಗೂ ಒಂದು ಹೆಸರು ಮಾಡಬೇಕಪ್ಪ ಅಂತ. ಇದು ಸೆಕೆಂಡರಿ, ಅದು ರೊಕ್ಕ ಮಾಡ್ತೀವಿ ಬಿಡ್ತೀವಿ, ಅದೆಲ್ಲ ಸೆಕೆಂಡ್ರಿ. ಬಟ್ ಮನ್ಸಾರೆ ಆಸೆ ಪಟ್ಟಿದ್ದೇನೆಂದ್ರೆ ಒಂದು 30 ಡೇಸ್ದಾಗ ಒಂದು 100 ಸಬ್ಸ್ಕ್ರೈಬರ್ಸ್ ಸಾಕಪ್ಪ, ಒಂದು ಏನೋ ಮಾಡ್ತೀವಿ ಅಂತ ಭಾಳ ಖುಷಿಯಾಗಿರ್ತಿತ್ತು. ಅದರ 20 ಡೇಸ್ದಾಗ 500 ಸಬ್ಸ್ಕ್ರೈಬರ್ಸ್ನ ಟಚ್ ಮಾಡೀನಿ. ಆ್ಯಂಡ್ ಇದೇ ಥರ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಭಾಳ ಖುಷಿ ಆಗತ್ತೈತೆ ರೀ. ಅದಕ್ಕೆ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗತ್ತಿಲ್ಲ. ಖುಷಿದಾಗ ಒಂದು ದಿವಸದ ಬ್ಲಾಗ ಸ್ಕಿಪ್ ಮಾಡಿ ನಾನು ನನ್ನ ಖುಷಿನ ನನ್ನ ಪರ್ಸ್ನಲ್ ಪೀಪಲ್ಸಿಗೆ ಅಷ್ಟೇ ಗೊತ್ತಿರ್ತೈತಿ. ನಾನು ಯಾವ ಥರ ಖುಷಿ ಪಡ್ತೀನಿ ಅಂತ ನಿಮ್ಮನ್ನು ತೋರ್ಸೋಕ್ಕಾಗಂಗಿಲ್ಲ. ಯಾಕಂದ್ರೆ ನೀವು ನೋಡಿದವರೆಲ್ಲರೂ ಹುಚ್ಚರಾಟ ಅನ್ಕೊಂಡ್ಬಿಡ್ತೀರಿ, ಅಷ್ಟು ಖುಷಿ ಪಡ್ತಿರ್ತೇನೆ ಒಂದೊಂದು ಟೈಮ್ದಾಗ. ಆ್ಯಂಡ್ ಒಂದೊಂದು ಟೈಮ್ದಾಗ ಡೌನ್ಫಾಲ್ದಾಗಿದ್ದಾಗೂ ಅದೇ ಥರ ಹೊಲಸು ರಿಯಾಕ್ಟ್ ಮಾಡ್ತಿರ್ತೇನೆ ನಾನು. ಏನು ಮಾತಾಡ್ಬೇಕನ್ನೋದು ಒಂದು ಸ್ವಲ್ಪ ಲಿಟ್ರಲಿ ಗೊತ್ತಾಗತ್ತಿಲ್ಲ. ಭಾಳ ಖುಷಿ ಆಕೈತಿ. ಖುಷಿದಾಗ ಏನು ಮಾತಾಡ್ತೀವಿ ಅನ್ನೋದು ಇರಂಗಿಲ್ಲ ರೀ ತಲೆಯಾಗ. ಇವಾಗ ರೀಲ್ಸ್ ಮಾಡ್ಬೇಕಂತ ಬಂದ್ವಿ. ಖುಷಿ ಒಳಗೆ ನಾನು ಏನು ರೀಲ್ಸ್ ಮಾಡ್ಬೇಕನ್ನೋದು ತಿಳಿಯಾಗತ್ತಿಲ್ಲ. ಇದೊಂದು ವೀಡಿಯೋ ಮಾಡ್ಬೇಕನ್ನೋದು ಭಾಳ ಮನ್ಸಿಗೆ ಬಂತು. ಅಭಿ ವ್ಲಾಗ್ಸ್ ಅಂತ ನಂದು ಇನ್ಸ್ಟಾಗ್ರಾಮ್ ಪೇಜ್ ಐತಲ್ಲ, ಅದ್ರೊಳಗೂ 2000 ಜನ ಫಾಲೋವರ್ಸ್ ಆಗೈತಿ. ಫಾಲೋವರ್ಸ್ ಅಂತ ನಾನು ಎಂದೂ ಹೇಳಂಗಿಲ್ಲ. ಅದೊಂದು ನನ್ನ ಭದ್ರತೆ, ಕೋಟೆ, ಕುಟುಂಬ ಅಂತ ಹೇಳ್ತೀನಿ. ನೀವು ಇದೇ ಥರನ ಸಪೋರ್ಟ್ ಮಾಡ್ತಾಯಿದ್ರೆ ಅದು ಏನು ಹೇಳ್ಬೇಕು, ನೀವು ಇದೇ ಥರನ ಸಪೋರ್ಟ್ ಮಾಡ್ತಾಯಿದ್ರೆ ಭಾಳ ಖುಷಿ ಆಗಿರ್ತೈತಿ. ಆ್ಯಂಡ್ ಇನ್ನೂ ವೀಡಿಯೋಸ್ ರೀಚ್ ಆಗತ್ತಿಲ್ಲ, ಅದು ಒಂದು ಸ್ವಲ್ಪ ಐತಿ. ಆ್ಯಂಡ್ ಅದ್ರ ಮೇಲೆ ಕಷ್ಟಪಡ್ತಿರ್ತೀನಿ. ನನ್ನ ಮೈನಸ್ ಎಲ್ಲೈತೆ ಅಂತ ಫಸ್ಟ್ ತಿಳ್ಕೊತೀನಿ. ನಂದು ಎಲ್ಲೇ ಮೈನಸ್ ಆಗತೈತಿ, ಎಲ್ಲಿ ಪ್ಲಸ್ ಆಗೈತೆ ಅಂತ. ಒಂದೊಂದು ವೀಡಿಯೋಸ್ 100 ವ್ಯೂಸ್ ಹೊಂಟಾವೆ ಸಾಕು. ಅದ್ರ ಮೇಲೆ ಭಾಳ ಖುಷಿ ಆಕೈತಿ. ಒಂದೊಂದು ವೀಡಿಯೋ 100 ವ್ಯೂಸ್ ಹೋಗ್ತಾವೆ, ಒಂದೊಂದು ವೀಡಿಯೋ 20 ವ್ಯೂಸೂ ಕಂಡೀನಿ. ಸ್ಟಾರ್ಟಿಂಗ್ ಒಂದೇ ವೀಡಿಯೋ ನಂದು 17 ವ್ಯೂಸಿಗೇನು ಬಿಡು ಸಾಕು 17 ಹೊಂಟೈತೆ ಅಂದ್ಕೊಂಡವ ನಾನು. ಇವತ್ತೀಗ 100 ವ್ಯೂಸ್ ತನಕ ರೀಚ್ ಮಾಡಾಕತ್ತೀನಿ. ಆ್ಯಂಡ್ ಹಿಂಗೆ ನಾನು ಕಷ್ಟಪಟ್ರೆ ಮುಂದೆ ಒಂದು ಒಳ್ಳೆ ಕಂಟೆಂಟ್ ಕ್ರಿಯೇಟರ್ ಹಾಕಿನಿ ಅನ್ನೋದು ನಂಬಿಕೆ ನನ್ನ ಮೇಲೆ ಬಂದೈತಿ. ಇದೇ ಥರ ನಾನು ಎಫರ್ಟ್ಸ್ ಹಾಕ್ತಾ ಇರ್ತೀನಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಇರಲಿ. ಆ್ಯಂಡ್ ಇವಾಗ ಇಲ್ಲಿ ಒಂದು ಸಣ್ಣದು ರೀಲ್ಸ್ ಮಾಡ್ಕೊತೀನಿ. ಸೊ ವೇಟ್ ಮಾಡ್ತಾಯಿರಿ, ನೋಡ್ತಾಯಿರಿ, ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ. ವೇಟ್ ಮಾಡಿರಿ. ಅಲ್ರಿ, ಎಲ್ಲರೂ ನಮ್ಮ ವಯಸ್ಸಿನಾಗ ಎಲ್ಲರೂ ನೈಟ್ ಔಟ್ ಅಂತ ಹುಡುಗಿಯರ ಜೊತೆ ಹೋಗ್ತಿರ್ತಾರೆ. ನಾವು ನೋಡ್ರಿ ಪೊಯ್ಕೊಂತ ಎಂಥ ಬಾಳೆ ಬಂದ ನಮ್ಗೆ ಅಂದ್ರೆ ಹುಡುಗರು ನೈಟ್ ಔಟ್ ಹೊಂಟೀವಿ. ಈಗ ಎಲ್ಲಿಗೆ ಹೊಂಟೀವಿ ಅಂದ್ರೆ ಒಂದು ಸುಮ್ಮ ಲಾಂಗ್ ರೈಡು ಥೈಲ್ಯಾಂಡ್ ಕಡೆ. ಅದು SF ಡಿಲಕ್ಸ್ ಬೈಕ್ ತೊಗೊಂಡು ಹೊಂಟೀವಿ ರೀ. ಕೆಲ್ಸಕ್ಕೆ ಬಂದವ್ರಿಗೂ ಕರ್ಕೊಂಡ್ಬಂದವ್ರಿ. ಅವ್ರು ಕೆಲ್ಸಕ್ಕೆ ಬಂದವನಿಗೂ ಕೆಲ್ಸಕ್ಕೆ ಹೋಗಿದ್ದೆ ರೀ, ಆದ್ರೂ ಕರ್ಕೊಂಡು ಹೊಂಟ್ರಿ ನೋಡ್ರಿ. ಮಲ ಅಂದ್ರೆ ಈಗ ಲಗ್ನ ಆಗಿ ಎಲ್ಲರೂ ನೋಡಿ ಸಾಕಾಗ್ಬಿಟ್ಟೈತೆ ನಮಗೆ. ಅದಕ್ಕೆ ನಾವು ನೈಟ್ ಔಟ್ ಅಂತ ಕಪಲ್ಸ್ ಎಲ್ಲರೂ ಫ್ಯಾಮಿಲಿ ಸಲುವಾಗಿ ಅಂತ ಅವರಿಬ್ಬರಿಗೆ ಪ್ರೈವಸಿ ಇರಲಿ ಅಂತ ಹೇಳ್ಬೇಕಲ್ಲಿ ಹೋಗ್ತಿರ್ತಾರೆ. ನಾನು ಸ್ವಲ್ಪ ಡಿಸೆಂಟಾಗಿ ಹೇಳಕತ್ತೀನಿ. ನಮ್ಮ ಹಿಮಂತಣ್ಣ ಡೈರೆಕ್ಟಾಗಿ ಹೊಡೆದು ಹೇಳ್ಬಿಟ್ರೆ. ಸೊ ನಾವು ಇವಾಗ ನೈಟ್ ಔಟ್ ಅಂತಂದು ಹೊರಗೆ ತಿರ್ಗಾಕೆ ಹೊಂಟೀವಿ. ಅಲ್ಲಿ ಹೋಗೋಣ. ಅಲ್ಲಿ ಹೋಗಿ ಅಲ್ಲಿ ಏನು ಜುಗಾಡೆ ಬಸ್ಸು ನೋಡ್ತಿರ್ರಿ. ಸುಮ್ಮನೆ ನಮ್ಮ ಅಣ್ಣಗೆ ಏನೋ ಪಟಾಕ್ಷಿ ಹಚ್ಚಂಗೆ ಅನ್ಸೈತಂತ ಪಟಾಕ್ಷಿ ಹಚ್ಚೋಕೆ ಹೊಂಟೀವಿ. ಅದು ಯಾಕಂತ ನಾನು ಒಂದು ರೀಲ್ಸ್ ಮಾಡೋದೈತೆ. ರೀಲ್ ಮಾಡೋದೈತ್ರಿ. ರೀಲ್ ಪಟಾಕ್ಷಿ ಹಚ್ಚೋ ರೀಲ್ ಅದನ್ನು ಏನು ವಿಡಿಯೋ ಏನೇನು ಮಾಡತ್ತೀರಿ ಭಾಳ ಅದ್ರ ಸಂಬಂಧ ನೋಡ್ರಿ, ವಿಡಿಯೋ ಸಂಬಂಧ ಬೇಕಾಗಿತ್ತು ಅದೊಂದು. ಸೌಕರ್ ನಿಮಗೆಲ್ಲ ನೋಡ್ತಿರ್ತೀನಿ, ಫಸ್ಟ್ ಕ್ಲಾಸ್ ಬರ್ತೀನಿ. ನಿಮ್ಮ ಅಣ್ಣನೂ ಅಂತರೂ ಇಬ್ರು ಜಾಯಿಂಟ್ ಮಗ ಮಾಡಿದ್ರಲ್ಲ ನಿಮಗೂ ಫಸ್ಟ್ ಇಲ್ರಿ ಸುಳ್ಳು. ನಾನು ಸ್ಟಾರ್ಟ್ ಮಾಡೋ ಕಾರಣನ ಇವರು ಭಾಳ ಲೈಕ್ ಮಾಡಿ ಸೂಪರ್ ಮುಂದುವರಿಸ್ರಿ. ಹಿಂಗೆ ಹೇಳ್ರಿ ಮಾಡ್ರಿ ಸರ್. ನೀವು ಮುಂದೆ ಬರೋಕ್ಕಾದ್ರಿ ದೊಡ್ಡ ಮಾತ್ರಿ ಅಂಕ ಇಂಪಾರ್ಟೆಂಟ್. ಹಾಂ ರೀ, ನೀವೆಲ್ಲ ವಿಡಿಯೋಸ್ ಎಲ್ಲ ಮಸ್ತ್ ಅದಾವೆ. ದೇವಸ್ಥಾನದ ಯಾವ ರೀತಿ ಅಂದ್ರೆ ಹಾಂ ರೀ ಬೆಸ್ಟ್. ಫೈನಲಿ ನಾವು ಇವಾಗ ಪಟಾಕ್ಷಿ ತೊಗೊಂಡಿದ್ದಾಗೈತಿ. ಅದು ಎಲ್ಲೈತೆ ಇಲ್ಲ ನನ್ನ ಕೈಯಾಗ ಐತಿ. ನಾನು ಪಜ್ಜು ಮತ್ತು ಹೇಮಂತ್ ಅಣ್ಣ ಹೊಂಟೀವಿ ಪಟಾಕ್ಷಿ ಹಚ್ಬೇಕಂತ. ಇವಾಗ ದೀಪಾವಳಿ ಅಲ್ರಿ, ಆದರೂ ನಾವು ಪಟಾಕ್ಷಿ ಹಚ್ಚೋದು ಸ್ವಲ್ಪ ಚಟ ಬಂದ್ಬಿಡೈತಿ.
ಆ್ಯಂಡ್ ನಮ್ಮ ಜೊತೆ ಇವಾಗ ಇನ್ನು ನಮ್ಮ ಸಾಗರ್ ಬರ್ತೀನಿ ಅಂದಾನ, ಅವನು ಕರ್ಕೊಂಡು ಹೋಗೋಣ. ಬೈಕ್ ಮ್ಯಾಗಂದ್ರೆ 4 ಮಂದಿ ಆಗಂಗಿಲ್ಲ, ಈಗ 3 ಮಂದಿ ಹೋಗೋದ ನಾವು ಅಫೆನ್ಸ್ ಮಾಡಾಕತ್ತೀವಿ, ತಪ್ಪು ಕೆಲಸ ಮಾಡಾಕತ್ತೀವಿ. ನೋಡಮ್ರಿ ಅಲ್ಲಿ ಸಾಗರಿಂದ ಬೈಕ್ ಇತ್ತು ಸರಿ, ಇಲ್ಲಾಂದ್ರೆ ಅವ್ನಿಗೆ ಬಿಟ್ಟು ನಾವು 3 ಹೋಗೋಣ. ಹೋಗಿ ಪಟಾಕ್ಷಿ ಹಚ್ಚೋಣ, ಪಟಾಕ್ಷಿ ಹಚ್ಚಿ ಡೈರೆಕ್ಟಾಗಿ ಅಲ್ಲೇ ಏನು ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ, ತಿಂದು ವಾಪಸ್ ಮನೆಗೆ ಹೋಗಿ ಬ್ಲಾಗ್ ಎಂಡ್ ಮಾಡೋಣ. ವೇಟ್ ಮಾಡ್ತಾ ಇರ್ರಿ ಅಣ್ಣ. ಬಿಗ್ ಫ್ಯಾನ್ ಅಣ್ಣ, ಬಿಗ್ ಫ್ಯಾನ್ ಅಣ್ಣ. ಇವತ್ತು ನನಗೆ ತುಂಬಾ ವಿಶೇಷವಾದ ದಿನ. ಈ ಭೂಮಿ ಮೇಲೆ ಒಂದು ಅದ್ಭುತ ಪಾರ್ಸಲ್ ಆಯ್ತು. ಆ ಅದ್ಭುತ ಡೆಲಿವರ್ ಮಾಡಿಸಿದ ಡಾಕ್ಟರ್ಗೂ ಅದನ್ನ ಎತ್ತಾಡ್ಸಿದ ನರ್ಸ್ಗೂ ಒಂದು ದೊಡ್ಡ ಥ್ಯಾಂಕ್ಸ್. ಆ ಅದ್ಭುತ ಬೇರೆ ಯಾರು ಅಲ್ಲ, ನೀವೇ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ರೀಲ್ಸ್ ಮಾಡೋದಂತ ಮುಗೀತು. ಹೇಮಂತ್ ಅಣ್ಣ ಬರ್ಜರ್ ರೀಲ್ಸ್ ಮಾಡ್ರ, ಅದು ಹೇಮಂತ್ HK07 ಅನ್ನೋ ಚಾನಲ್ದಾಗ ಬರ್ತೈತಿ ನಾಳೆ. RX ಡಾಲಿ ಹೇಮಂತ್ ಮತ್ತು ಇನ್ನೊಂದು ಚಾನಲ್ದಾಗೂ ಬರ್ತೈತಿ, ನೋಡ್ತಾ ಇರ್ರಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು. ರಾತ್ರಿ ಯಾರೂ ಬರ್ತಿದ್ದಿಲ್ಲ, ಆದರೂ ಒಂದು ವಿಡಿಯೋಗೆ ಎಲ್ಲರೂ ಬಂದು ಸಪೋರ್ಟ್ ಮಾಡಿದ್ದಾರೆ, ಥ್ಯಾಂಕ್ ಯು. ನಾಳೆ ಈ ವಿಡಿಯೋ ಅಪ್ಲೋಡ್ ಆಗಿರುತ್ತೆ, ವೆಲ್ಕಮ್ ಸರ್. ನೋಡ್ರಿ ಎಲ್ಲರೂ ಆ ಥರ ಏನಿಲ್ಲ ರೀ, ಫ್ರೆಂಡ್ ಇನ್ ನೀಡ್ ಫ್ರೆಂಡ್ ಇನ್ ಡೀಡ್ ಅಂತ ನಾವು ಬದುಕ್ತೀವಿ. ನಮಗೆ ಅವ್ರು ಹಾಕ್ತಾರೆ, ಅವ್ರಿಗೆ ನಾವು ಹಾಕ್ತೀವಿ. ಅದು ಬಿಟ್ರೆ ಮತ್ತೇನೇ ಇಲ್ಲ. ಇವಾಗ ಮನೆಗೆ ಹೊಂಟೀವಿ. ಪಾಪ ಅವ್ರ ಮಾಮಾರ ಬೈಕ್ ಕೊಟ್ರೆ, ನನ್ನ ಬೈಕ್ ಎರಡು ಹೊರಗೆ ಹೋಗ್ಯಾವು. ಅದ್ರ ಸಲುವಾಗಿ ಅವ್ರ ಮಾಮನ ಬೈಕ್ ತೊಗೊಂಬಂದಾರ. ಅವ್ರಿದ್ರೆ ಫುಲ್ ಅರ್ಜೆಂಟ್ ಮಾಡಕತ್ ಬಿಡ್ರಿ, ಅವ್ರ ಮಾಮಾರ ಕೆಲಸ ಅದಾವಂತ ಅವ್ರದ್ದು. ಇರಲಿ ರೀ, ಎಲ್ಲರದು ಒಂದೊಂದು ಟೈಮ್ದಾಗ ಬರ್ತಿರ್ತೈತಿ, ನಡೀತಿರ್ತೈತಿ. ಇವಾಗ ಫಸ್ಟ್ ಮನೆಗೆ ಹೋಗೋಣ, ಮನೆಗೆ ಹೋಗಿ ಬ್ಲಾಗ್ ಎಂಡ್ ಮಾಡ್ತೀನಿ. ಹೊಟ್ಟೆ ಹಸೈತಿ ಭಯಂಕರ, ಹೊಟ್ಟೆ ತುಂಬ ಊಟ ಮಾಡ್ತೀನಿ ರೀ. ಮಧ್ಯಾಹ್ನ ತಿಂದಿಲ್ಲ, ಮುಂಜಾನೆ ಊಟ ಬಿಟ್ಟಿದ್ದೀನಿ. ಆಯ್ತು ರೀ, ಇವಾಗ ಡೈರೆಕ್ಟ್ ಮನೆಗೆ ಹೋಗ್ತೀನಿ. ಮನೆಗೆ ಹೋದ್ಮೇಲೆ ಸಿಗ್ತೀನಿ ಅಂತ ಹೊಟ್ಟೆನೂ ಹಸ್ತೈತಿ. ಇವಾಗ ಯಾವಾಗ ಬ್ಲಾಗಿಂಗ್ ಮಾಡಕತ್ತೀನಿ ಟೈಮ್ ಟು ಟೈಮ್ ಏನೂ ಮಾಡೋಕ್ಕಾಗತ್ತಿಲ್ಲ. ಹೊಟ್ಟೆನೂ ಊಟನೂ ಮಾಡೋಕತ್ತಿಲ್ಲ, ಕಣ್ ತುಂಬ ನಿದ್ದೆನೂ ಮಾಡೋಕತ್ತಿಲ್ಲ. ಆದರೂ ಈ ಲೈಫ್ನ ಮಾತ್ರ ಭಾಳ ಎಂಜಾಯ್ ಮಾಡತ್ತೀನಿ. ವೇಟ್ ಮಾಡ್ತಾ ಇರ್ರಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ. ಆದಷ್ಟು ಬೇಗ ಎಲ್ಲೋ ಒಂದು ದೊಡ್ಡ ಸ್ಟೇಜ್ದಾಗ ಕಾಣ್ತಿರ್ತೀನಿ ಅಂತ. ಥ್ಯಾಂಕ್ ಯು, ಮನೆ ತನಕ ಕರ್ಕೊಂಬಂದು ಬಿಟ್ಟಿದ್ದಕ್ಕೆ ಥ್ಯಾಂಕ್ ಯು. ನೀವು ಬಂದಿದ್ದಕ್ಕೂ ಥ್ಯಾಂಕ್ ಯು. ಸೊ ಹೋಗೋ ಮನೆಗೆ ಬರಲ್ಲ. ಬಾಯ್ ಬಾಯ್ ಎಲ್ಲರೂ. ಮತ್ತು ನಾಳೆ ಭೇಟಿ ನಾಳೆ ಬರ್ತೇನೆ. ಡೌಟ್ ರೀ, ನಾಡ್ದಲ್ಲ ನೋಡ್ರಿ, ಬುಧವಾರ ಮಾತಾಡ್ರಿ. ಹೋಗೋಣ. ಬಾಯ್ ಬಾಯ್, ಗುಡ್ ನೈಟ್. ಊಟ ಮಾಡ್ಬೇಕ್ರಿ, ಹೊಟ್ಟೆ ಸತ್ತಾರಿಪ್ಪ. ಬಾಯ್ ಬಾಯ್. ಹಾಂ, ಸೊ ಫೈನಲಿ ಮನೆಗೆ ಹೊಂಟೀನಿ. ಇವಾಗ ಮನೆಗೆ ಹೋಗೋಣ. ಮನೆಗೆ ಹೋದ್ಮೇಲೆ ಹಕ್ಕಿಕತೆ ಏನೇನು ಇರ್ತೈತಿ ತೋರಿಸ್ತಿರ್ತೀನಿ ಅಂತ ವೇಟ್ ಮಾಡಿರಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಹಕ್ಕಿಕತೆ. ಆ್ಯಂಡ್ ಡೈಲಿ ಇದೇ ಥರನೇ ವೀಡಿಯೋ ಬರ್ತಾ ಇರ್ತೇನೆ. ನೋಡೋ ಜವಾಬ್ದಾರಿ ಯಾವತ್ತಿದ್ರು ನಿಮ್ಮದೇ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ಬ್ಲಾಗ್ದಾಗ ಸಿಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್. ಎಲ್ಲರೂ ಆರಾಮಿರಿಪ್ಪ. ಅಷ್ಟೇ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.